ಇದರಲ್ಲಿ ಪಾಠ ಕೊಟ್ಟ ಅಧ್ಯಾಪಕರೇ ಎಲ್ಲ ಇವತ್ತು ಗಣ್ಯಾತಿಗಳೇ ಎದುರುಗಲ್ಲ ಕೂತ್ಕೊಂಡ ಗಣ್ಯಾತಿಗಳೇ ಮತ್ತು ವಿದ್ಯಾರ್ಥಿಗಳೇ ಮತ್ತು ಈ ಕಾಲೇಜಿನ ಮುಖ್ಯಾಧ್ಯಾಪಕರೇ ಮತ್ತು ನನಗೆ ಈ ನಾಪಲ್ ಅಂತ ಅವನು ಹಾಲಿನ ಬರೆದು ಬಾಯಲ್ಲಿ ಪುಸ್ತಕ ಮಾಡ್ತಾನೆ, ಯಾಕೆಂದ್ರೆ ಎಲ್ಲರೂ ಕೊಡ್ತೇನೆ. ಆದರೆ ನಾನು ಭಾಳ ಸಂತೋಷ ಪಡ್ತೇನೆ ಈ ಸಂದರ್ಭದಲ್ಲಿ ಒಂದು ಮಾತಾಡಲಿಕ್ಕೆ. ಆದರೆ ನಾನು ಒಬ್ಬ ವಿದ್ಯಾಭ್ಯಾಸ ಇಲ್ಲದ ಮನುಷ್ಯ, ₹1 ಬೆಲೆ ಇದ್ದ ಮನುಷ್ಯ. ಇವತ್ತು ಹಲವಾರು ಗಣ್ಯತೆಯಲ್ಲಿ ಕೂತಿದ್ದಾರೆ. ನಾನು ನೋಡಿ, ನಮ್ಮ ಅರೆಕಲದ ರವೀಂದ್ರ ರೈ ಅವರಿದ್ದಾರೆ, ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರು ಈ ವೇದಿಕೆಯಲ್ಲಿದ್ದಾರೆ. ನಾನು ಒಬ್ಬ ಸಾಮಾನ್ಯ ಮನುಷ್ಯ. 1955ರಲ್ಲಿ ಒಂದು ಸೆಟ್ನವರಲ್ಲಿ ಭೂಮಿಯಲ್ಲಿ ಹುಟ್ಟಿ ಬೆಳೆದವನು ನಾನು. ಅಚ್ಚಣ್ಣ ಶೆಟ್ಟರವರ ದೈಹಿಕ ನಮ್ಮ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರ ಸಂಬಂಧ ದಾಪಡಾರಿಂದ. ಆದರೆ ನಾನು ವಿದ್ಯಾಭ್ಯಾಸ ಪಡ್ಕೊಳ್ಳಲು ಆಗಿಲ್ಲ. ಆದರೆ ಇವತ್ತಿನ ದಿನದಲ್ಲಿ 2000 ವಿಷಯಲ್ಲಿ ನಮ್ಮ ಈಗಿನ ಪೀಕರ್ ಅವರ ತಂದೆ ಇ ಟಿ ಫರೀದರ್ ನಮ್ಮ 72 ಶಾಸಕರು ಗೊತ್ತಿರ್ಬೋದು ಅವರು ಸರ್. ₹1 ಬೆಲೆ ಗೊತ್ತುಂಟು ಅವರು ಸರ್, ಉಸ್ತುವಾರಿ ಸಚಿವರು ಎಲ್ಲ ಗೊತ್ತಿಲ್ಲ. ₹1 ಬೆಲೆ ಬಾಳ ಮನುಷ್ಯ. 2000 ವಿಷಯಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ಮಾಡುವ ಒಂದು ಅವಕಾಶ ಇ ಟಿ ಫರೀದ್ ಅವರು ಮಾಡಿಕೊಟ್ರು. 2001-2ರಲ್ಲಿ ಈಗ MS ಅವರು ಇದ್ದಾರೆ, ಕೂತಿದ್ದಾರೆ. 2001ರಲ್ಲಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು, ಜ್ಯೋತಿ ಶಾಲೆಯ ಅಧ್ಯಕ್ಷರು. ಮತ್ತು ಆ ಸಂದರ್ಭದಲ್ಲಿ ರಮಣ ತರದಿಯವರು ಕೂಡ ಉತ್ಸಾರಿ. ಆದರೆ ಆಗ ಸರ್ಕಾರಿ ಶಾಲೆಯನ್ನು ಜಿಲ್ಲಾ ಪಂಚಾಯತ್ ಶಿವಾನಂದ ಮೂರ್ತಿಯಿಂದ ಇದ್ದರು. ಅವ್ರ ಹತ್ರ ಸಾಲ ಕೇಳುವಾಗ ನನ್ನನ್ನು ಒಬ್ಬ ಬಡವನ್ ವಕೀಲ ಅವರ ಭೂಮಿಲಿ ಹುಟ್ಟಿದವನು ವಸಂತಿಗಂತ ಪತ್ರಿಕೆ ಶಿವಾನಂದ ಮೂರ್ತಿ ಪರಿಚಯ ಮಾಡಿಕೊಟ್ಟು. ಯಾಕೆಂದ್ರೆ ಎಲ್ಲರನ್ನು ಬರೆಯುತ್ತಪ್ಪ, ಒಬ್ಬ ಸಾಮಾನ್ಯನ ಬರೀಲಿ ಒಂದು ವಸಂತಿಕ ಪತ್ರಿಕೆಯವರು ಗುರಪ್ಪ ಬಾಲಪುಣಿ ಯೋಗೀಶ್ ಅವರು 4 ಮಂದಿ ಬರೋಣ ವಿದ್ಯಾರ್ಥಿಗಳೇ ಇವತ್ತು ಕೋಟಿಯ ಸಂಪಾದನ ಮಾದರಿ ವೇದಿಕೆಯಲ್ಲಿದ್ದರೆ ನನ್ನ ಮನೆಯಲ್ಲಿ ಒಂದು ಕುರ್ಸು ಕೂಡ ಇರಲಿಲ್ಲ. ಗೌರವ ಮಾಡ್ತಾರೆ ಹೇಳಿಕೆ ಬರುವಾಗ. ಆದರೆ ಇವತ್ತಿನ ದಿನದಲ್ಲಿ ನನ್ನನ್ನು ಈ ಟೋಪನ್ ಇಂದು ಬಂದು ನಾನು ಒಬ್ಬ ಸಾಮಾನ್ಯ ಮನುಷ್ಯಾಗಿ 2004 ಸೆಪ್ಟೆಂಬರ್ 16 ವಸಂತಿಕಾಂತ ಪತ್ರಿಕೆ ಕಿತ್ತಲೆ ಬುಟ್ಟಿಯಲ್ಲಿ ಅರಳಿದ ಅಕ್ಷರ ಕಾಣಿಸೋದು ಒಂದು ಲೇಖನ ಬಟ್ಟು. ಆ ಪತ್ರಿಕೆ ನನ್ನನ್ನು ಜಿಲ್ಲೆ ಅರೆಕಲಗೆ ನಮ್ಮ ಬಡತನಲ್ಲಿ ಹುಟ್ಟಿ ಬೆಳೆದ ಮನುಷ್ಯ ತಾಲೂಕೊಂದು ಇಟ್ಟು ಜಿಲ್ಲೆಯಿಂದ ಇಟ್ಟು ದೇಶದ ಪ್ರಧಾನಮಂತ್ರಿವರೆಗೂ ಮುಟ್ಟಿತ್ತು. ಆದರೆ ಕಾರಣ ನಾನು ನಿಮ್ಮ ಹತ್ರ ಯಾವುದು ಕೂಡ ಮಾತಾಡಲಿಲ್ಲ. ಆ ಸಂದರ್ಭದಲ್ಲಿ ನಾನೊಂದು ದೂರದಿಂದ ಬಂದಿದ್ದೇನೆ. ನನಗೆ ಸ್ವಲ್ಪ ಆರೋಗ್ಯ ಸ್ವಲ್ಪ ಕಡಿಮೆ, 5 ಗಂಟೆ ನಾನು ಮನೆಯಿಂದ ಹೊಟ್ಟಿದ್ದೇನೆ. ಟೋಪನ್ಗೆ ನಾನು ಮತ್ತೊಮ್ಮೆ ನಾನು ಧನ್ಯವಾದ ಹೇಳಿಕೆ ಬಿಟ್ಟು ಇದರ ಎಲ್ಲ ನೋಡಿ ಒಂದು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ನಾನು ಚುಟುಕದಲ್ಲಿ ನೊಬ್ಬ ಸಾಮಾನ್ಯ ಮನುಷ್ಯ, ಒಂದು ಕ್ರಿಶ್ಚಿಯನ್ ಧರ್ಮದವ್ರು ಮನೆ ಮಾಡಿಕೊಟ್ರು. ನನ್ನ ಮನೆಗೆ ಇವತ್ತು ನಮ್ಮ ಇವರು ರಾಜ್ಯೋತ್ಸವ ಪಡ್ಕೊಂಡ ಇವತ್ತು ನಮ್ಮ ಅಣಿಪ್ಪಾಜಿ ಅವರು ವೇದಿಕೆಯಲ್ಲಿದ್ದಾರೆ. ಮನೆಗೆ ಬಂದ ಮನೆ ಮಾಡಿಕೊಟ್ರು ಕ್ರಿಶ್ಚಿಯನ್ ಧರ್ಮದ ಅಲ್ಬನ್ ಸಾರು. MP ಅವರು ಬಂದಿವರು ನನ್ನ ಮನೆಗೆ ದಾರಿ ಮಾಡಿಕೊಟ್ರು. ರವೀಂದ್ರ ಅವರು ಕೂಡ ನನ್ನ ಶಾಸಕರು ಇ ಟಿ ಖಾದರ್ ಆ ಸಂದರ್ಭದಲ್ಲಿ ಮನೆ ಬಂದ ಸಂದರ್ಭದಲ್ಲಿ ನನ್ನ ಮನೆಗೆ ಮಾಡಿಕೊಟ್ರು, ಒಳ್ಳೆ ಮನೆ ಮಾಡಿಕೊಟ್ರು. ಅದರಲ್ಲಿ ಒಂದು ಪೀಠಕುಪ್ಪರವರು ಮಾಡಿಕೊಟ್ಟವರು ಈ ವೇದಿಕೆಯಲ್ಲಿ ಕೂಡ ಇದ್ದಾರೆ. ಅದು ಚುಟುಕದಲ್ಲಿ ಹೇಳ್ತೇನೆ. ಆದರೆ ವಸಂತಿಕಾಂತ ಪತ್ರಿಕೆ ಬರೆಯದೇ ಇದ್ದರೂ ಕೂಡ ನನಗೆ ಈ ವೇದಿಕೆ ಕೂಡ ಸಾಕ್ಷಿ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಪಡೆ. ದೇವರು ಒಳ್ಳೆ ಸುಖ ಸಂಪತ್ತು ಕೊಡಲಿ. ಇದರಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಮುಂದಿನದಲ್ಲಿ 100ಕ್ಕೆ 100 ಅಲೆ ತಗೊಂಡು ಹೋಗಿದ್ದಾರೆ. ನಾನು ₹1 ಬೆಲೆ ಇಲ್ಲದ ಮನುಷ್ಯ. ಆದರೆ ಈ ಸಂದರ್ಭದಲ್ಲಿ ಒಂದೇ ಇಷ್ಟಪಡ್ತೇನೆ, ನಾನು ಸರ್ಕಾರಿ ಶಾಲೆಗೆ ಗೊತ್ತಿರಬಹುದು 1 ಎಕರೆ 33 ಸಿನ್ಸ್ ಕಾಡಿ ಬೇಡಿ ಮಾಡಿದ್ದೇನೆ. ಈ ವರ್ಷ ಅದಕ್ಕೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಗೊತ್ತುಂಟು, ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಹೊಸ PUCಗೆ ಕೂಡ ನಮಗೆ ನೇಮಕಾತಿ ಅದು ಆಯಿತು. ಆದ ಕಾರಣ ನಾನು ನಿಮ್ಮ ಹತ್ರ ಏನು ಹೇಳಲಿಕ್ಕಿಲ್ಲ. ಒಂದು ಒಳ್ಳೆ ಟೋಪನ್ ಇಂದು ಬಂದು ನನ್ನ ಈ ಸುಂದರವಾದ ವೇದಿಕೆಯಲ್ಲಿ ನಾನು ಅವಕಾಶ ಕೊಟ್ಟಿದ್ದರೆ ಎಲ್ಲ ಇದರ ಅಧ್ಯಾಪಕರಿಗೆ ಮತ್ತು ನಾವು ಅದೇ ನಪ್ಪಣ್ಣ ಅವ್ರು ಕೊಡ್ತಾರಲ್ಲ ಸರ್, ನಪ್ಪಣ್ಣ ಕೊಡ್ತಾರೆ. ಅದಕ್ಕೋಸ್ಕರ ನಪ್ಪಣ್ಣ ಆದ ಕಾರಣ ಈ ಅಧ್ಯಾಪಕರು ಇವತ್ತು ಅಮೆರಿಕೆಯಲ್ಲಿ ಕಲಿತುಕೊಂಡು ಒಳ್ಳೆ ಇದ್ದಾರೆ. ಆದರೆ ನಾನು ನಿಮ್ಮ ಹತ್ರ ಒಂದು ಮನೆ ಮಾಡ್ತೇನೆ. ನನ್ನ ಕರ್ನಾಟಕ ಸರ್ಕಾರ ನನಗೆ ಸ್ಪೆಷಲ್ ಆಜಬ್ಬ ಕೂಳೊಂದು ಕೊಟ್ಟಿದೆ. ಇವತ್ತು 1 ಎಕರೆ 30 ಸಿನ್ಸ್ ಸಾಲ ಕೂಡ ಕೊಟ್ಟಿದೆ. ನನಗೆ ಯಾರ ನಮ್ಮ ಮಾಜಿ ಉಸ್ತುವಾರಿ ಸಚಿವರು ಬೇರೆ ಬೇರೆ ದಾನಿಗಳು 1 ಕೋಟಿ ನಿಮ್ಮಿಂದ ಸಹಾಯ ಸಿಕ್ಕರೆ ಭಾಳ ಒಳ್ಳೆ ಅಂತ ಆಗ್ತದೆ. ಇದೇ ಕೂಡ 1 ಕೋಟಿ ಕೊಡಿ, ನನಗೆ ಕೂಡ 1 ಕೋಟಿ ಕೊಟ್ಟರೆ ನಿಮ್ಮ ಹತ್ರ ಆಗ್ತಾನೆ. ಸರ್ಕಾರಿ ಶಾಲೆಯನ್ನು ಒಳ್ಳೆಯೋಣ.
ಯಾಕೆಂದರೆ ಸರ್ ಬೇಜಾರು ಮಾಡುವ ನಮ್ಮ ಉಸ್ತುವಾರಿ ಸಚಿವರು ನನಗೆ 1 ಕೋಟಿ ಸಹಾಯ ಮಾಡ್ಬೋದು. ನಾನು ಹೇಳ್ತೇನೆ ಖಾದರ್ ಸರ್ ಹತ್ರ ಕೇಳ್ತೇನೆ. ಆದರೆ ಈ ಶಾಲೆಯನ್ನು ಕೂಡ ಒಲಿಯಲ್ಲಿ 1 ಕೋಟಿ, ನಮಗೆ ಕೂಡ 1 ಕೋಟಿ ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಹಣ ಬೇಡ, ಜಿಲ್ಲಾವರ ಮುಖಾಂತರ ನನ್ನ ಎಂ ಪಿ ಇರ್ಬೋದು, ನನ್ನ ಶಾಸಕರು ಗಣ್ಯತೆ ಇದ್ದಾರೆ, 1 ಕೋಟಿ ಇವರು ಕೂಡ ಕೊಡಿ, 1 ಕೋಟಿ ನಮಗೆ ಕೂಡ. ಧನ್ಯವಾದ ನಿಮಗೆ.